ಅಂಗಡಿ ಬಂದಾಗಿದ್ದರೂ ತಪ್ಪದ ವಿದ್ಯುತ್ ಬಿಲ್ ಮಿನಿಮಮ್ ಚಾರ್ಜ್ ಹೆಸರಿನಲ್ಲಿ 950 ರೂಪಾಯಿ ಬಿಲ್ ನೀಡಿದ ಜೆಸ್ಕಾಂ ಸಿಬ್ಬಂದಿಗಳು. ಗ್ರಾಹಕನ ಅಸಮಾಧಾನ. 3 ತಿಂಗಳಿಂದ ಅಂಗಡಿ ಬಂದಾಗಿದ್ದರೂ ಸಹ ಜೆಸ್ಕಾಂ ಸಿಬ್ಬಂದಿಗಳು ಪ್ರತಿ ತಿಂಗಳು ಮಿನಿಮಮ್ ಚಾರ್ಜ್ ಹೆಸರಿನಲ್ಲಿ 950 ರೂಪಾಯಿ ಬಿಲ್ ನೀಡಿದ ಪ್ರಕರಣ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಾರ್ಕುಡ್ ಗ್ರಾಮದಿಂದ ಬೆಳಕಿಗೆ ಬಂದಿದೆ. ಹಾರ್ಕುಡ್ ಗ್ರಾಮದ ನಿವಾಸಿ ಸಾಜಿದ್ ಬಾಗ್ವಾನ್ ಅವರಿಗೆ ಸೇರಿದ ಸಾಜನ್ ಫೋಟೋ ಸ್ಟುಡಿಯೋಗೆ ಜೆಸ್ಕಾಂ ಸಿಬ್ಬಂದಿಗಳು ಅಧಿಕ ಬಿಲ್ ನೀಡಿದ ಪ್ರಸಂಗ ಬೆಳಕಿಗೆ ಬಂದಿದೆ. ಕಳೆದ 3 ತಿಂಗಳಿಂದ ನಾನು ಕಾರಣಾಂತರಗಳಿಂದ ಫೋಟೋ ಸ್ಟುಡಿಯೋ ಬಂದ್ ಮಾಡಿದ್ದೇನೆ. ಬಂದ್ ಆಗಿರುವ ನನ್ನ ಸ್ಟುಡಿಯೋದಲ್ಲಿ ಒಂದೇ ಒಂದು ಚಿಕ್ಕ ವಿದ್ಯುತ್ ಬಲ್ಬ್ ಸಹ ಉರಿಯುತ್ತಿಲ್ಲ. 3 ತಿಂಗಳಿಂದ ಒಂದೇ ಒಂದು ಯೂನಿಟ್ ವಿದ್ಯುತ್ ಸಹ ನಾನು ವೆಚ್ಚ ಮಾಡಿಲ್ಲ. ಆದರೂ ಸಹ ಪ್ರತಿ ತಿಂಗಳು ಜೆಸ್ಕಾಂ ಸಿಬ್ಬಂದಿಗಳು ನನಗೆ ಪ್ರತಿ ತಿಂಗಳು 950 ರೂಪಾಯಿ ಮಿನಿಮಮ್ ಚಾರ್ಜ್ ಹೆಸರಿನಲ್ಲಿ ಬಿಲ್ ನೀಡುತ್ತಿದ್ದಾರೆ ಎಂದು ಫೋಟೋ ಸ್ಟುಡಿಯೋ ಮಾಲೀಕ ಸಾಜಿದ್ ಬಾಗ್ವಾನ್ ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ವಿಡಿಯೋ ಸಂದೇಶದ ಮೂಲಕ ಮಾಧ್ಯಮದ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ್ದಾನೆ. ಅಂಗಡಿಗೆ ಮಿನಿಮಮ್ ಚಾರ್ಜ್ ಹೆಸರಿನಲ್ಲಿ 950 ರೂಪಾಯಿ ಬಿಲ್ ನೀಡಿರುವ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಜೆಸ್ಕಾಂ ಶಾಖಾಧಿಕಾರಿಗಳು ಹಾಗೂ AW ಅವರಿಗೆ ಸಂಪರ್ಕಿಸಿ ಮಾಹಿತಿ ನೀಡಿದರೂ ಸಹ ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಈ ಸಂಬಂಧ ಬಸವಕಲ್ಯಾಣ ನಗರದ ಜೆಸ್ಕಾಂ ಕಚೇರಿಗೆ ತೆರಳಿ ಅಧಿಕೃತ ದೂರು ಸಹ ಸಲ್ಲಿಸಿದ್ದೇನೆ. ಆದರೂ ಸಹ ಜೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಹೀಗಾಗಿ ನನಗೆ ತೀವ್ರ ಸಮಸ್ಯೆ ಎದುರಾಗಿದೆ. ಕೂಡಲೇ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ತನಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸ್ಟುಡಿಯೋ ಮಾಲೀಕ ಸಾಜಿದ್ ಬಾಗ್ವಾನ್ ವಿಡಿಯೋ ಸಂದೇಶದ ಮೂಲಕ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾನೆ. ನಮಸ್ಕಾರ, ನನ್ನ ಹೆಸರು ಸಾಜಿದ್ ತಂದೆ ಕಾಸಿಂ ಸಾಬ್ ಬಾಗ್ವಾನ್ ಹಾರ್ಕುಡ್. ಇದು ವಿಡಿಯೋ ಮಾಡೋದು ವಿಶೇಷ ಏನಂದ್ರೆ ಲೈಟಿನ ಬಗ್ಗೆ, ವಿದ್ಯುತ್ ಬಗ್ಗೆ ಭಾಳ ನನಗೆ ಇಷ್ಟು ಲೈಟ್ ಬಿಲ್ ಹೊಂಟದ. ತಿಂಗಳಿಗೆ 900 ಮಿನಿಮಮ್ ಚಾರ್ಜ್ ಕೊಡೋಗತ್ತಾರೆ. ಈ ದುಕಾನ್, ಈ ಶಾಪ್ ನಂದು ಶಾಪ್ ಅದ. ಇದು ಶಾಪ್ ಏನದ ಅಂದ್ರೆ 3 ತಿಂಗಳೈದು ಬಂದದ ರೀ. ಈ ಶಾಪಿನ ಬಗ್ಗೆ ಹೇಳಬೇಕಾದ್ರೆ ಕರೆಂಟ್ ಮಿನಿಮಮ್ 900 ಚಿಲ್ಲರ್ ಬಿಲ್ ಕೊಡ್ತಾ ಇದ್ದಾರೆ. ಇದಕ್ಕೆ ನಾ ಕೇಳಿದ್ರೆ ಜಯವರಿಗೆ ಕೇಳಿದ್ರೆ ನೀವು ಅಲ್ಲಿ ಬಸವಕಲ್ಯಾಣಕ್ಕೆ ಹೋದ್ರೂ ಮತ್ತು ಅಲ್ಲಿ ಹೋಗಿ ನಾ ಈ ಕಂಪ್ಲೇಂಟ್ ಮಾಡಿ ಬಂದೀನಿ 10ನೇ ತಿಂಗಳು 13 ತಾರೀಕಿಗೆ. ಇನ್ನೂ ಕೂಡ ಮೀಟ್ರ್ ಬಗ್ಗೆ ನೋಡೋಕೆ ಬಂದಿಲ್ಲ. ಬಟ್ ಆದರೆ ಲೈಟ್ ಬಿಲ್ ನಾವು ಬಂದ ಕೇಸಿ ಇಲ್ಲಿ ನಮಗೆ 900 ಚಿಲ್ಲರ್ ಬಿಲ್ ಕೊಡ್ತಾ ಇದ್ದಾನ. ನನ್ನ ದುಕಾನ್ ಒಳಗೆ ಏನದ ಕರೆಂಟ್ 1 ಯೂನಿಟ್ಸ್ ಕೂಡ ನಾ ಖರ್ಚು ಮಾಡಿಲ್ಲ. 3 ತಿಂಗಳ ದುಕಾನ್ ಬಂದದ. ನಿಮಗೆ ತೋರಿಸ್ತೀನಿ ಬರ್ರಿ ನಾ ಒಳಗೆ ಬನ್ನಿ ಸರ್. ನೋಡಿರಿ, ಇದು ಏನದ ನನ್ನ ಶಾಪ್. ಇದು ಶಾಪಿನಾಗ ಒಂದು ಬರೀ ಇದು ಶಾಪ್ ಅದ. ಇಲ್ಲಿ ಇರ್ಲಿಕ್ಕೆ ಒಂದು ಲ್ಯಾಪ್ಟಾಪ್ ಅದ ನನ್ನ ಬಳಿ. ಲ್ಯಾಪ್ಟಾಪ್ನು ಚಾರ್ಜರ್ ಅದ, ಒಂದು ಪ್ರಿಂಟರ್ ಅದ. ಅದನ್ನು ನಾ ದುಕಾನದ ಓಪನ್ ಮಾಡಿಲ್ಲ. ಎಲ್ಲಿದೆಲ್ಲ ಜಾಳ್ಮಿಗೂ ಎಲ್ಲ ಇವು ಕೂತಾವಲ್ಲ ಅಷ್ಟು. ಇದು ಏನದ ಪೂರ್ಣ ಏನದ ಇಲ್ಲಿ ಕರೆಂಟ್ ಯೂಸ್ ಮಾಡೋಂಗಿಲ್ಲ. ನಾವು 3 ತಿಂಗಳಾಯಿತು. ಬರೀ ಮಿನಿಮಮ್ ಚಾರ್ಜ್ ನನಗೆ 900 ಮ್ಯಾಕ್ ಕೊಡ್ತಾ ಇದ್ದಾರೆ. ಇದಕ್ಕೆ ಮೊದಲು 3000 ರೂಪಾಯಿ ಕೊಟ್ಟರು ಅವರು. ಇದಕ್ಕೆ ಆದಷ್ಟು ಮಟ್ಟಿಗೆ ಇದಕ್ಕೆ ಏನೋ ಪರಿಹಾರ ನೀಡಬೇಕಂತ ಈ ವಿಡಿಯೋ ಮಾಡೋದು ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ನೋಡಿದ್ದಾರೆ ಇದೇನು ಬಿಲ್ ಒಟ್ಟ ನನ್ನ ಬಳಿ ಕರೆಂಟ್ 1 ಯೂನಿಟ್ ಕೂಡ ನಾ ಮಾಡ್ತಾ ಇಲ್ಲ. ಆದ್ರೂ ಕೂಡ ಕಂಪ್ಲೇಂಟ್ ರೀಚ್ ಮಾಡಿದ್ದು ರಿಸಿಪ್ಟ್ನು ಕೂಡ ಅದ. ಜಯವರಿಗೆ ಹೇಳಿದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾರ. ಅವರು ಏನು ರೆಸ್ಪಾನ್ಸ್ ಮಾಡ್ಲಾಗ್ಯಾರ. ಆದಷ್ಟು ಬೇಗನೆ ನಿಮ್ಮ ಮುಖಾಂತರ ಇದು ನನಗೆ ಸಾಲ್ವ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ.